ಒಂದು ಚಾಪ್ಟರ್ ಮಿಸ್ ಆಗಿದೆ. ಏನಂದರೆ ಭಾಷಾಬಾಯಿ ನಮ್ಮ ಮೈಸೂರು ಜಿಲ್ಲಾ ಹವ್ಯಾಸಿ ರಂಗಕ್ರಮಣ ವೇದಿಕೆಯ ಫೌಂಡರ್ ವೈಸ್ ಪ್ರೆಸಿಡೆಂಟ್. ಸೊ ಒಂದು ವೇದಿಕೆ ಕಟ್ಟೋ ಸಂದರ್ಭದಲ್ಲಿ ಮಾನವ ಸಭೆ ಇತ್ತು. ಯಾಕೋ ಅದೊಂದು ಮಿಸ್ ಆಗಿದೆ. ಆ್ಯಕ್ಚುಲಿ ಅದೊಂದು ಹೇಳಬೇಕಾಗಿತ್ತು. ಏನಂದರೆ ಹೇಳಿದ್ರಾ? ಥ್ಯಾಂಕ್ ಯು ಸರ್. ಏಕೆಂದರೆ ವೇದಿಕೆ ಅದು ಬೈಲಾ ರೂಪಿಸೋದ್ರಿಂದ ಹಿಡಿದು ವೇದಿಕೆ ಅದು ಫಾರ್ಮ್ ಆಗೋ ಇಡೀ ಪ್ರಾಸೆಸ್ನಲ್ಲಿ ಭಾಷಾಬಾಯಿ ಇದ್ರು. ಆಮೇಲೆ ಆ ವೇದಿಕೆ ಮಾಡೋ ಸಂದರ್ಭದಲ್ಲಿ ಆ ವೇದಿಕೆ ಮುಂದೆ ಎಂದೋ ಬಂದು ಕಲಾವಿದರುಗಳನ್ನ ಕಂಟ್ರೋಲ್ ಮಾಡೋ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡೋ ವೇದಿಕೆನೂ ಆಗಬಾರ್ದು. ಮೂಲತಃ ನಮ್ಮ ಹವ್ಯಾಸಿ ಕಲಾವಿದರುಗಳ ಕಷ್ಟ ನಷ್ಟಗಳಿಗೆ ಸ್ಪಂದಿಸುವಂಥ ಮತ್ತು ರಿಹರ್ಸಲ್ ಇವತ್ತೇನು ರಿಹರ್ಸಲ್ ಸೆಟ್ ಆಗಿದೆ, ಅವತ್ತು ನಾವು ವೇದಿಕೆ ಮಾಡಿದಾಗ ಕಿರಣ್ ಮಂದಿರನೂ ಕೂಡ ಓಪನ್ ಆಗಿರಲಿಲ್ಲ. ಸೊ ಆ ಉದ್ದೇಶಕ್ಕೆ ಅಂತ ಉಟ್ಕೊಂಡಿದ್ದು ವೇದಿಕೆ. ಸೊ ಇವತ್ತು ವೇದಿಕೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಭಾಷಾಬಾಯಿ ಅವರ ಕಾಂಟ್ರಿಬ್ಯೂಷನ್ ಕೂಡ ಕಾರಣ. ಇದೊಂದು ನಾನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ, ಮಿಸ್ ಆಗಿದೆ ಅಂತ ಅನ್ಸುತ್ತೆ, ಹೇಳಬೇಕು ಅನ್ನಿಸ್ತು. ಥ್ಯಾಂಕ್ ಯು ಬೈ. ಸರ್, ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಸರ್ ನನ್ನ ಹೆಸರು ಎಮ್ ಎಲ್ ರಾಜಶೇಖರ ಮೂರ್ತಿ ಅಂತೇಳಿ. ನಾನು BML ಉದ್ಯೋಗಿ. ನಮಗೆ ನಾಟಕಕ್ಕೆ ನಮಗೂ ನಂಟು ಕಮ್ಮಿ, ಅದೇ ನಮಗೂ ಭಾಷೆಗಳು ನಂಟು ಅಜಗಜಾಂತರ. ಸೊ ನಮ್ಮ BML ಫ್ಯಾಮಿಲಿಯವರು, ನಾವು ನಮ್ಮ ಸೀನಿಯರ್ ರಮೇಶ್ ಮತ್ತು ನಮ್ಮ ಅರುಣ್ ಮತ್ತು ನಮ್ಮಲ್ಲಿ APM ನಾಗೇಶ್ ಸರ್, ಅವರು ತುಂಬ ಕಲಾಭಿಮಾನಿ, ತುಂಬ ಉತ್ತೇಜ ಕೊಡುವಂಥವ್ರು. ಅವ್ರು ತುಂಬ ಬ್ಯುಸಿ, ಆಲ್ ದ ಪ್ರತಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಭಾಷೆ ಮೇಲೆ ಇರ್ತಕ್ಕಂಥ ಒಂದು ಲವ್ ಆ್ಯಂಡ್ ಅಫೆಕ್ಷನ್. ಆದಮೇಲೆ 1000 ನಿಮಿಷ ಅಂತೇಳಿ 92ರಲ್ಲಿ ನಮ್ಮ ಭಾಷೆಯವರು ಮೈಸೂರು ಕಂಪಲ್ಸ್ ಬೈದ್ದಾರೆ. ಸತ್ಯ ಎಲ್ಲ ಆಲ್ಮೋಸ್ಟ್ ಕಿರುಚಿತ್ರದಲ್ಲಿ ಪ್ರತಿಯೊಂದು ಮೆಟ್ರಿಕ್ಯುಲಸ್ ಆಗಿ ಎಲ್ಲ ತುಂಬ ಕವರ್ ಆಗಿದೆ. ಸೊ ನಾವು ಸಹ ಡಾಕ್ಟರ್ ರಾಜ್ಕುಮಾರ್ದು, ಮುಖೇಶು, SP ಬಾಲಸುಬ್ರಹ್ಮಣ್ಯಂ ಹಳೇ ಫಿಲಮ್ ನೋಡುವಂಥ ನೆನಪು ನಮಗೆ ತುಂಬ ಖುಷಿಯಾಯಿತು. ಸೊ ತುಂಬ ಚೆನ್ನಾಗಿದೆ. ಸೊ 92ರಲ್ಲಿ ಎಲ್ಲ ಕವರ್ ಆಗಿರೋ ಒಂದೇ 2 ಪಾಯಿಂಟ್ ಮಾತ್ರ ನಾನು ಒಟ್ಟು ರಿಕಾಲ್ ಭಾಷಾ ಅವರ ವ್ಯಕ್ತಿತ್ವ ವಿಚಾರದಲ್ಲಿ. ಭಾಷಾ ನನಗೆ ಅವರು ಗಡಿನಾಡ ಪ್ರದೇಶದಿಂದ ಕೇಂದ್ರದಿಂದ ಬಂದಂಥವ್ರು. 92ರಲ್ಲಿ ರಾಜ್ಯೋತ್ಸವ ಟ್ಯಾಬ್ಲೋನ ಕಾನ್ಸೆಪ್ಟ್ ಇರಲ್ಲ, ಸತ್ಯವಾಗಿತ್ತು. ನಮ್ಮಲ್ಲಿ M. ಪುಟ್ಟಸ್ವಾಮಿ ಅಂತೇಳಿ, ಚಾನ ಆನಂದರಾಮ್ ಅಂತೇಳಿ, ನಮ್ಮ ರಮೇಶು ಮತ್ತು ಜಗದೀಶ್ ಚಿಪ್ಪಳ್ಳಿ ಅಂತೇಳಿ ಒಂದಷ್ಟು ಜನ ಇದ್ದರು. ಅವರು ಎಲ್ಲರೂ ನಮ್ಮ ಭಾಷೆ ಒಗ್ಗೂಡಿಸಿ ಒಂದು ಟ್ಯಾಬ್ಲೋ ಮಾಡೋಣ ಅಂತೇಳಿ ಟ್ಯಾಬ್ಲೋ ಮಾಡಿ ಮೈಸೂರಿನಲ್ಲಿ BML ಒಂದು ಐಡೆಂಟಿಟಿ ಆಗಿದೆ ಅನ್ನೋದಕ್ಕೆ ಅದರಲ್ಲಿ ನಮ್ಮ ಭಾಷಾ ಟೀಮು ಒಂದು ಕಾರಣ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಖುಷಿ ಆಗ್ತದೆ. ಈಗ ನಮ್ಮದು ಡಿಫೆನ್ಸ್ ಓರಿಯೆಂಟೆಡ್ ಆರ್ಗನೈಸೇಷನ್ನು ನಮಗೆಲ್ಲ ಗೊತ್ತು. ಮೆಟ್ರೋ ನಾವೇ ಮಾಡ್ತಾ ಇರೋದು, ಬ್ಯಾಂಗ್ಳೂರು ಮೆಟ್ರೋ ಕೃಷ್ಣ ಅವರು ಒಂದು ಟ್ರೇಡರ್ಸ್ ಇತ್ತು. ನಾವು ಡಿಫೆನ್ಸ್ ಕಳಿಸ್ತಾ ಇದ್ವಿ, ಟೆಕ್ರಾ ಕಳಿಸ್ತಾ ಇದ್ವಿ. ಸೊ ನಾವು ಸಹ ಆಲ್ಮೋಸ್ಟ್ ಒಂದು 16,000 ಜನ ಎಂಪಾರ್ಚಲ್ ಆಫೀಸರ್ಸ್ ಇರ್ತಕ್ಕಂಥ ಒಂದು ಆರ್ಗನೈಸೇಷನ್ಸು. ಅದರಲ್ಲಿ ಒಂದು ಹೆಮ್ಮೆ. ಮತ್ತು ಅದರಲ್ಲಿ ಏನಪ್ಪ ಅಬ್ಸರ್ವ್ ಮಾಡಿದ್ದರಲ್ಲಿ ಡಿಸ್ಟ್ರಿಕ್ಟ್ ವೈಸು ಸ್ಟೇಟ್ ವೈಸು ಇಂಡಸ್ಟ್ರಿಯಲ್ ಡ್ರಾಮಾಗಳು ನಡೀತಾ ಇತ್ತು. HCL, ಬೆಲ್ಲು, DIT, ತುಂಬ ದೊಡ್ಡ ಇಂಡಸ್ಟ್ರೀಸ್ಗಳಲ್ಲಿ. ಆ ಇಂಡಸ್ಟ್ರೀಸ್ಗಳಲ್ಲಿ ಮುಖ್ಯವಾಗಿ ಭಾಷೆಗೆ ಡಿಮ್ಯಾಂಡ್. ನಮಗೆ ಸೆಟ್ ಹಾಕೋದು, ನಮಗೆ ಸೆಟ್ ಹಾಕೋದು ಅಂತೇಳಿ. ಅದರ ಭಾಷೆ ಎಷ್ಟೊಂದು ಸ್ವಾಭಿಮಾನ, ಎಷ್ಟೊಂದು ಆತ್ಮಗಮನ. ಅಂದರೆ ಫಸ್ಟ್ BML ನಮ್ಮ ಸಂಸ್ಥೆಗೆ ಡೇಟ್ಗಳನ್ನು ಕೊಟ್ಟು ತದನಂತರ ಅವರು ಮಾಡ್ತಾಯಿದ್ರು. ಆದರೂ ಸಹ ಎಲ್ಲ ಒಂದು ಟೈಮನ್ನು ನೋಡ್ಕೊಂಡು ಮಾಡ್ತಾಯಿದ್ವಿ. ಮತ್ತು ಅವರು ಒಂದು ವಿಶೇಷವಾದ ಗುಣ ನಮ್ಮ ಒಡನಾಟ ಇರೋದ್ರಿಂದ BML ಎಲ್ಲ ನೀವು ಹೇಳಿದ್ರಿ, ಎಲ್ಲ ಎಷ್ಟು ಟ್ಯಾಬ್ಲೋಟ್ ಮಾಡಿದ್ದಾರೆ, ಕರ್ನಾಟಕ ಪ್ರಶಸ್ತಿ ಬಂದಿದೆ, ಕುರುಡೇ ಫಂಕ್ಷನ್ ಬಂದಿದೆ, ಎಲ್ಲ ಅವಾರ್ಡ್ ಬಂದಿದೆ. ಅಟ್ ದ ಸೇಮ್ ಟೈಮು ಆತ್ಮೀಯ ಬಂಧುಗಳೇ, ಅವರು ಕಾರ್ಖಾನೆಗೆ ಎಷ್ಟು ವರ್ಷ ಕೆಲಸ ಮಾಡಿದ್ರು ಅಷ್ಟು ವರ್ಷನೂ ಒಂದು LW ಆಗಿಲ್ಲ, ಒಂದು ಇಂಕ್ರಿಮೆಂಟ್ ಪೋಸ್ಟ್ಪೋನ್ ಆಗಿಲ್ಲ, ಒಂದು ಪ್ರಮೋಷನ್ ಪೋಸ್ಟ್ಪೋನ್ ಆಗಿಲ್ಲ. ಅಂದರೆ ಏನು ನಾವು ಈ ಅವರ ಒಂದು ಹವ್ಯಾಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ವರ್ಕಲ್ಲೂ ಅಷ್ಟೇ ಒಂದೇ ಒಂದು ದಿನ ಲೇಟ್ ಇಲ್ಲ, ಒಂದು ಪ್ರಮೋಷನ್ ಸಮಸ್ಯೆ ಇಲ್ಲ. ಒಂದೊಬ್ಬ ಬಾಸ್ ನಮಗೇನು ಸುತ್ತರೆ ಅವ್ರದ್ದು ಒಂದು ಬ್ಯಾಡ್ ಮಾರ್ಕ್ ಇಲ್ಲ. ಆ 2 ಬ್ಯಾಲೆನ್ಸ್ ಮಾಡಿದಾರಲ್ಲ, ಫ್ಯಾಮಿಲಿ ಮೇಂಟೆನೆನ್ಸು ಬ್ಯಾಲೆನ್ಸ್ ಮಾಡಿದ್ದಾರೆ, ಈ ಸಮುದಾಯ ಈ ರಂಗ ಚಟುವಟಿಕೆ ಬ್ಯಾಲೆನ್ಸ್ ಮಾಡಿದ್ದಾರೆ, ಸೆಂಟ್ರಲ್ ಬೆಮೆಲ್ ಆರ್ಗನೈಸೇಷನ್ಸ್ ಒಡನಾಡ ಅದು ಬ್ಯಾಲೆನ್ಸ್ ಮಾಡಿದ್ರಲ್ಲ. ದಟ್ ಈಸ್ ಭಾಷಾ. ಒಳ್ಳೆಯ ಒಂದು ಮತ್ತು ಅವ್ರು ಹೇಳ್ದಂಗೆ ಅವರೆಲ್ಲರೂ ಸುಮಾರು ನೆಕ್ನೇಮು ರಮೇಶ್ ಅಷ್ಟು ನಮ್ಮ ಆತ್ಮೀಯರು ಬಸವಣ್ಣ
ಅಂತ ಕರೀತಿದ್ರು. ಪ್ರತಿಯೊಂದಕ್ಕೂ ಅವರು ಇನ್ವಾಲ್ವ್ಮೆಂಟ್ ಆಗಿರೋ ಕೆಲಸಗಳು ಮಾಡ್ತಾಯಿದ್ರು. ಮತ್ತು ಅದರಿಂದ ಇನ್ನೂ ಅವ್ರಿಗೆ ಅವ್ರ ಮೇಡಮ್ ಹೇಳಿದ್ರೆ ನಾವು ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಇನ್ನೂ ಚೈತನ್ಯ ಇದೆ, ಶಕ್ತಿ ಇದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಈ ಒಂದು ಫೀಲ್ಡ್ಗೆ ಕಾಂಟ್ರಿಬ್ಯೂಷನ್ ಮಾಡಲಿ ಅಂತ ಆಶಿಸ್ತಾ BA ಸಂಸ್ಥೆಯ ಪರವಾಗಿ ನಮ್ಮೆಲ್ಲರ ಶುಭಕಾಮನೆ ಅರ್ಪಿಸ್ತಾ ಒಂದು ಸಣ್ಣ ರಿಕ್ವೆಸ್ಟು, ಇಫ್ ಇಟ್ಸ್ ಪಾಸಿಬಲ್ ಯು ಕ್ಯಾನ್ ಇಂಪ್ಲಿಮೆಂಟ್ ಇಟ್ ನಾಟ್ ಡ್ರಾಪ್. ಏನು ಒಂದು ಕಿರಿಕಿರಿ ಮಾಡಿದ್ದೀರಾ ಇವತ್ತು ತುಂಬ ಸೋಷಿಯಲ್ ಮೀಡಿಯಾ ಇವತ್ತು ನೋಡಿ, ಇವತ್ತು ಮೋದಿ ಇರ್ಬೋದು, ಮತ್ತೊಂದು ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಪ್ರತಿಯೊಂದೂ ಸೋಷಿಯಲ್ ಮೀಡಿಯಾ ಬಂದಾಗ ಅವ್ರಿಗೆ ಒಂದು ಇನ್ಫ್ಲುಯೆನ್ಸ್ ಆಗುತ್ತೆ, ಉತ್ತೇಜನ ಬರುತ್ತೆ, ದ ಸೇಮ್ ಹೆಲ್ಪ್ ಆಗುತ್ತೆ. ಇವಾಗ ಕ್ಲಾಸಿಕಲ್ ಎಕ್ಸಾಮ್ ಎಲ್ಲ ಬರ್ತಾರೆ. ಮತ್ತು KR ನಗರದಲ್ಲಿ ಒಂದು ಹೆಣ್ಮಗಳು ಒಂದು ವೈಯಕ್ತಿಕ ಒಂದು ಪ್ರೈಸ್ ಬಂತು. ಅದು ವಿಜಯ ಕರ್ನಾಟಕದಲ್ಲಿ ಒಂದು ಅನೌನ್ಸ್ ಮಾಡಿದ್ರು. ವಿಜಯ ಕರ್ನಾಟಕದಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ಅವರ ಆರ್ಥಿಕ ಪರಿಸ್ಥಿತಿಗೆ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ನನ್ನದರದ್ದೇ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಡೆಲ್ಲಿಯಲ್ಲಿ ಕರೆಸ್ಕೊಂಡು ಅವರಿಗೆ ಸನ್ಮಾನ ಮಾಡಿ ಒಂದು ಉತ್ತೇಜನ ಕೊಟ್ಟರು. ತದನಂತರ ಕರ್ನಾಟಕ ಗೌರ್ಮೆಂಟ್ ಅವರಿಗೆ ಉತ್ತೇಜನ ಕೊಡ್ತು. ಇದು ಮುಖ್ಯಮಂತ್ರಿ ಪರಮೇಶ್ವರ್ ಅಂಥವ್ರ ಲೆವೆಲಲ್ಲಿ ಅವರಿಗೆ ಉತ್ತೇಜನ ಕೊಟ್ಟು ಆ ಹೆಣ್ಮಗಳಿಗೆ ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಧೈರ್ಯ ತುಂಬಿತು. ಸೊ ಸೋಷಿಯಲ್ ಮೀಡಿಯಾ ಆ್ಯಡ್ಸ್ ವೆರಿ ವೈಟಲ್ ಅಟ್ ಪ್ರೆಸೆಂಟ್. ಮೊದಲು ನಮಗೆ ಲ್ಯಾಂಡ್ ಫೋನ್ ಇತ್ತು, ಕೀಪ್ಯಾಡ್ ಫೋನ್ ಇತ್ತು, ಈಗೆಲ್ಲ ಎವ್ರಿಥಿಂಗ್ ಇಸ್ ನಮ್ಮ ಅಂಗೈಯಲ್ಲಿ ಇತ್ತು, ಪ್ರಪಂಚನೇ ಇದೆ. ಅದಕ್ಕೋಸ್ಕರ ಇದನ್ನು ಸಾಧ್ಯ ಆದವರಿಗೆ ಒಂದು 2-3 ಲ್ಯಾಂಗ್ವೇಜ್ಗಳಲ್ಲಿ ಅದನ್ನು ಎಲ್ಲ ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರೆ ಒಂದು ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ನಾಟ್ ಓನ್ಲಿ ಶುಡ್ ನಾಟ್ ರಿಸ್ಟ್ರಿಕ್ಟ್ ದಿಸ್ ಆಕ್ಟಿವಿಟೀಸ್ ಓನ್ಲಿ ಇನ್ ಕರ್ನಾಟಕ, ಮೈಸೂರಿಗೆ ಬಂದರೆ KG ಮಾತೇ ಇಟ್ಕೊಳ್ಳೋದು ಎಲ್ಲ ಕಡೆ ಪ್ರಚಾರ ಆಗ್ತಿದ್ದಾರೆ. ಖಂಡಿತ ಅನುಕೂಲ ಆಗ್ತದೆ. ಅದೇ ಥರ ಅವರ ಒಂದು ಕಾಂಟ್ರಿಬ್ಯೂಷನ್ಸು ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಎಲ್ಲ ಕಡೆ ತಲುಪುತ್ತೆ. ಅದನ್ನ ಸಾಧ್ಯ ಆದರೆ ಆ ಪ್ರಯೋಜಕರು ಪರಮೇಶ್ವರ ಪಾಷಾ ಅದನ್ನು ಮಾಡಬೇಕು ಅಂತ ನಮ್ಮ ಮನವಿ. ಯಾಕೆ ಅದು ಅಂತಂದರೆ ನಮಗೆಲ್ಲ ಗೊತ್ತು, ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಆಡ್ತಾ ಇರಲಿಲ್ಲ. ಶಿವರಾಜ್ಕುಮಾರ್ ನೋಡಿ ಹೌ ಹ್ಯಾಸ್ ಬಿಕಮ್ ಸೋ ಪಾಪ್ಯುಲರ್ ಹೊರಗಡೆ ಹೋಗಿದ್ದಕ್ಕೆ. ಮತ್ತು ನಾವೆಲ್ಲ ಹೆಮ್ಮೆ ಪಡೋದು. ಒಂದು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಬಡವರಲ್ಲಿ ಭಾಳ ಒಬ್ಬ ಮಗ ಇವರು ಯಶ್ ಇವತ್ತು ಪ್ಯಾನ್ ಇಂಡಿಯಾ ಅವ್ರು ಫ್ರೆಂಡ್ ಆಗಿದ್ದಾರೆ. ಬಟ್ ಆ ಹೆಮ್ಮೆ ನಮಗೂ ಬಡವರಲ್ಲಿವರು ಯಶ್ ನಮ್ಮವರು, ನಮ್ಮ ಕನ್ನಡದವರು, ನಮ್ಮ ಮೈಸೂರವರು ಅಂತ ಎಲ್ಲ ಒಂದು ಕಡೆ ನಮಗೆ ಹೆಮ್ಮೆ ಆಗ್ತದೆ. ಇವತ್ತು ದೇವೇಗೌಡರು ಅಲ್ಲಿದ್ದಾರೆ. ಅದು ಮಾಜಿ ಪ್ರಧಾನಮಂತ್ರಿ, ಕನ್ನಡದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಆಗಿದ್ದಾರೆ. ಮೀಡಿಯಾ ಇಸ್ ಪ್ಲೇಯಿಂಗ್ ಎ ವೈಟಲ್ ರೋಲ್. ನಿಟ್ಟಿನಲ್ಲಿ ನಮ್ಮ ಪಾಶ್ಚಿಮಾತ್ಯ ಇದು ಸ್ವಲ್ಪ ಎಲ್ಲ ಕಡೆ ಮಾಡಿದ್ರೆ ಮುಂದಿನಲ್ಲಿ ಅವರ ಕಂಡೀಷನ್ ಮುಂದಕ್ಕಾಗುತ್ತೆ, ಅವ್ರಿಗೆ ಮುಂದೆ ಅನುಕೂಲ ಆಗುತ್ತೆ. ಸೊ ನಮಗೆಲ್ಲ ಒಂದು ಹೆಮ್ಮೆ ಆಗುತ್ತೆ ಅಂತೇಳಿ ಮತ್ತೆ ತಮ್ಮೆಲ್ಲರಿಗೂ ನನ್ನ ಮಾತುಗೆ ಪ್ರವೇಶ ಮಾಡಿಕೊಂಡು ಮಾತಾಡ್ತಿರುವಂಥ ನಮ್ಮ ಭಾಷಾಗಳ ಬಗ್ಗೆ ಕಲೆ ಬಗ್ಗೆ ನಮ್ಮ ಕಂಪನಿಯಲ್ಲಿ ಅವ್ರು ಮಾಡ್ತಿದ್ದ ಕೆಲಸಗಳು ಒಂದು ಕಷ್ಟದಲ್ಲಿರೋ ತರಬೇಕೂಲಿಗೆ ಅದಕ್ಕೇನೋ ಶೇಪ್ ಕೊಟ್ಬಿಡೋರು. ಒಂದು ಕ್ರೇನ್ ಇದೆ 150 ಟನ್ ಕ್ರೇನ್, ಅದರದ್ದು ಹುಕ್ಕು 2 ಟನ್ ಬರುತ್ತೆ. ಅದಕ್ಕೆ ಒಂದು ಬೇರಿನ ಪೇಜೆಗೆ ಪದಾರ್ಥ ಇದ್ದು ಯಾವುದೂ ಕೂಡಿಸ್ತಾ ಇರೋದು. ಇವರು ಒಂದು ಫ್ಯಾಬ್ರಿಕೇಟ್ ಮಾಡಿದರು. 2 ಸೆಕೆಂಡ್ 2 ನಿಮಿಷದಲ್ಲಿ ಬಂತು ಆ ಬೇರು ಅಂತ. ಯಾವ ಕೆಲಸ ಬಿಡ್ತಾ ಇದ್ದಾರೆ ಗೊತ್ತಾಗಿದ್ದು. ರಾಕ್ಷಸ ಇವೆ ಕೆಲಸ ಹಿಡಿದ್ರೆ ಬಿಡೋದಿಲ್ಲ ಆ ಕೆಲಸನ. ರಾಕ್ಷಸ ಇಲ್ಲದೇ ಇಷ್ಟು ಹೇಳಿ ನಾನು ಭಾಷೆಗೆ ಆಯಗಾರರಿಗೆ ಭಾಗ್ಯ ಬಗ್ಗೆ ಚೆನ್ನಾಗಿದೆ. ಸಾಕ್ಷ್ಯಚಿತ್ರದಲ್ಲಿ ಖುಷಿ ಅಂದರೆ ಇನ್ನೊಂದು ನನ್ನ ಒಂದು ಅನುಭವ. ನಾನಿಲ್ಲ ಇಲ್ಲಿ ನನಗೆ ಎಲ್ಲ ರೀತಿಯ ರೆಸ್ಟಾರೆಂಟ್ ಥ್ಯಾಂಕ್ ಯು ಆಮೇಲೆ ಮಾತಾಡ್ತೀನಿ. ನನಗೆ ಒಂದು ನನ್ನ ಸ್ವಂತ ಅನುಭವ ಹೇಳ್ಕೊಳ್ಬೇಕು. ಪಾಷಾ ನನ್ನ 2ನೇ ಮಗಳ ಗದ್ದೆಗೆ ಬಂದಿದ್ದರು. ನಾನಿನ್ನೂ ಆಗ ರೆಡಿ ಆಗ್ತಾಯಿದ್ದೆ, ರೆಡಿ ಮಾಡ್ತಾಯಿದ್ದೆ. ಒಂದು ಮಾತನ್ನು ಕೇಳಿದ್ರು, ಹೇಗೆ ಮಾಡ್ತಾಯಿದ್ದೀರಾ ಅಂತ. ನಾನು ಹೇಳಿದೆ ಇನ್ನೂ ಐಡಿಯಾ ಬರ್ತಾ ಇಲ್ಲ ಏನು. ತಕ್ಷಣವೇ ಒಂದು ಪೇಪರ್ನ ತಗೊಂಡು ಅದನ್ನು ಸುತ್ತಿ ಹೂ ಮಾಡಿ ಅದನ್ನ ಒಂದು ಕಡೆ ಇಟ್ಟು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡೋದು. ಆದರೆ ಮುಂದಿನ ಕತೆ ನಿಮಗೆ ಯಾರಿಗೂ ಆ ರೀತಿಯದ್ದು ಅನುಭವ ಇಲ್ಲಿ ಯಾರು ಹೇಳ್ಕೊಂಡಿಲ್ಲ. ಆಮೇಲೆ ನನಗೆ ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಕೇಳಿದ್ರು. ನಾನು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಬೇಕು ಅಂತ ಹೇಳಿದ್ರು. ಸ್ವಲ್ಪ ಹೊತ್ತು ನೋಡಿದ್ರು ಅಡುಗೆ ಮನೆಗೆ ಬಂದು, ನೀವು ಅವೆಲ್ಲ ಮಾಡ್ಕೊತೇನೆ, ನಾನು ಮಾಡಲ್ಲ ನಿಜ ಹೇಳ್ತೀನಿ. ಅದ್ಭುತವಾಗಿ ಅವರೆಲ್ಲರೂ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಕೇಸರಿ ಬಾತ್. ಇದನ್ನು ಯಾರು ಹೇಳಿದ ಪುಟ ಅದ್ಭುತವಾದ ಅಡುಗೆ ಮಾಡ್ತಾರೆ ಆಯಿತಾ.
ಇವೆಲ್ಲ ನನಗಿಂತ ಹೆಚ್ಚಾಗಿ ಪರಿಚಯ ಇರೋದು, ಅಂದರೆ ನನ್ನ ಪರಿಚಯದ ಒಂದು ಮುಖ ಹೇಳಬೇಕು ಅಂತ ಅನಿಸ್ತಾ ಇದೆ. 2010ನೇ ಇಸ್ವಿಯಲ್ಲಿ ಭಾಷಾ ಅವರು ರಿಪಬ್ಲಿಕ್ ಕಡೆಗಾಗಿ ಬೇಲೂರು ದೇವಸ್ಥಾನದ ಪ್ರತಿಕೃತಿಯನ್ನು ಮಾಡಿದ್ರು. ರಿಮೆಂಬರ್ ಆ ವರ್ಷ ಅದಕ್ಕೆ ಅವಾರ್ಡ್ ಬಂತು ಅನಿಸುತ್ತೆ ನಮ್ಮ ಕರ್ನಾಟಕ ಕಂಟಿನ್ಯೂ. ದೇವಸ್ಥಾನ ನೋಡಿದ ಆ ಟೈಮ್ನಲ್ಲಿ ಕರ್ನಲ್ ಪ್ರದೀಪ್ ಕುಮಾರ್ ಅವರು CEO ಡೆಲ್ಲಿ ಸ್ಟೇಷನ್ ವರ್ಕ್ಶಾಪ್ನವರು ನಾನು ಕರ್ನಾಟಕದವನು ಅಂದ್ಕೊಳ್ತಿದ್ದು. ದೇವಸ್ಥಾನ ನೋಡಿಬಿಟ್ಟು ಮಾಡಲ್ ನನಗೆ ಕೊಡ್ಸೋಕ್ಕಾಗ್ತಾ, ನಾನು ಕೀ ಮಾಡಲ್ ಇಟ್ಕೊಂಡಿರ್ತಾ ಇರೋದು ಕೊಡಲ್ಲ. ಎಷ್ಟು ಹೋಗಿ ಭಾಷಾ ಅವರಿಗೆ ಅಷ್ಟೊತ್ತಿಗೆ ಸ್ವಲ್ಪ ಪರಿಚಯ ಆಗಿತ್ತು ಅಷ್ಟೇ. ಬೇಕಂತ ಇದು ಸರ್ ನಮ್ಮ ಟ್ರಾಲಿಗೆ ಕಳಿಸ್ಬೇಕು, ನಿಮ್ಮ ಟ್ರಾಲಿಗೆ ತರಿಸ್ತೀನಿ. ಯಾಕೆಂದರೆ ಅದು ಮೌಂಟೆಡ್ ಟ್ರಾಲಿ ಮೇಲೆ ಇರುತ್ತೆ. ಆ್ಯಂಡ್ ಇಟ್ಸ್ ಎ ಹ್ಯೂಜ್ ಥಿಂಗ್. ಇಷ್ಟು ಆಲ್ಮೋಸ್ಟ್ ಇಷ್ಟು ದೊಡ್ಡ ಇವತ್ತಿಗೂ ಅದು ದೆಹಲಿ ಸ್ಟೇಷನ್ ವರ್ಕ್ಶಾಪ್ನಲ್ಲಿ ಒಂದು ಕಡೆ ಇದೆ. ನಾವು ಮಾಡಿದ ಪ್ರತಿಕೃತಿನ ಏನೋ ಗೊತ್ತಿಲ್ಲ, ಅವರೇ ಅದರೊಳಗೆ ಒಂದು ಶಿವಲಿಂಗ ಸ್ಥಾಪನೆ ಮಾಡಿಕೊಂಡು ಇವತ್ತಿಗೂ 100 ಜನ ಸೈನಿಕರು ಕೆಲಸಕ್ಕೆ ಹೊರಡೋಕ್ಕೆ ಮುಂಚೆ ಕೆಲಸ ಮುಗಿಸಿ ವಾಪಸ್ ಬಂದಾಗ ಅದಕ್ಕೆ ನಮಸ್ಕಾರ ಮಾಡ್ತಾಯಿದ್ದಾರೆ. ಐ ಆಮ್ ಥ್ಯಾಂಕ್ಫುಲ್ ಟು ಯು ಪರ್ಸನ್. ಕೇಕ್ ಕಟ್ಟಲ್ಲ ಅವ್ರ ಬಗ್ಗೆ ಬಂದಿದ್ದಾರೆ. ನಿನ್ನೆ ಅದು ಓದಿದ್ದಕ್ಕೂ ಈಗ ಬಂದದ್ದು ನೋಡ್ತಾ ಇದ್ದಕ್ಕೂ ಒಂಥರ ಅವರು ಅಷ್ಟೇ ಇನ್ವಿಸಿಬಲ್ ಅವರಲ್ಲ. ವರ್ಷಾನ್ಗಟ್ಟಲೆ ಅವರು ರಂಗತಿಮನೆಗಳು ಕಟ್ತಾ ಇರ್ತಾರೆ. ಟೂರಿಂಗ್ ಇದಲ್ಲ ಅವರು. ಇವನು ಆ್ಯಕ್ಚುಲಿ ಅವ್ರು ಯಾರೋ ಒಂದು ಪದ ಬಳಸಲ್ಲ, ರಾಕ್ಷಸ ಅಂತ. ಬಹುಶಃ ಅದೇ ಸರಿಯಾದ ಪದ ನನಗೆ, ಯಾಕಂದ್ರೆ ಅದಕ್ಕಿಂತ ಬೇರೆ ಪದ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನನಗೆ ಯಾವ ನಾಟಕ ಮೋಸ್ಟ್ಲಿ ಸರ್ದು ಇದು ನನ್ನ ತಂಗಿಗೊಂದು ಗಂಡು ಕುಡಿಗೆ ಸೆಟ್ ಮಾಡಿಲ್ಲ. 3-4 ಗಂಟೆ ನಾವು ಕಲಾಮಂದಿಗೆ ಹೋದಾಗ ಅಲ್ಲಿ ಏನು ಏನಿಲ್ಲ. ಆಮೇಲೆ ಬರೀ ಸುಚಿದಾರ ಹಿಡ್ಕೊಂಡ್ಬಿಟ್ಟು ಅವ್ನು ಸೆಟ್ ಮಾಡಿಬಿಟ್ಟು ನನಗೆ ಇವತ್ತಿಗೂ ಅದು ಥರ ಎಷ್ಟು ತಲೆ ಉಳ್ಕೊಂಡ್ಬಿಟ್ಟಿದೆ ಅಂತಂದರೆ ತುಂಬ ಬ್ಯೂಟಿಫುಲ್ ಆಗಿ. ಅಂದರೆ ಏನು ಸಿಗೋದು ಅಂದರೆ ಅವ್ನು ಮಾಡೋದು ಅದು ಹೆಂಗೆ ಕಲ್ತ್ನೋ, ಅದು ಹೆಂಗೆ ಮಾಡಿದ್ನೋ. ಅವ್ರಿಗೆ ಬೇರೆ ಹೇಳ್ತಾರೆ ಅಲ್ಲಿ ಅವನು ಆಫೀಸಲ್ಲಿ ಒಂದಿನೂ ಚಕ್ಕರ್ ಹೊಡಿಲಿಲ್ಲ ಅಂತ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಇಲ್ಲಿ ಎಕ್ಸಿಬಿಷನಲ್ಲಿ ಬಂದು ನಮಗೆಲ್ಲ 4 ಗಂಟೆಗೆ ಬಂದ್ಬಿಟ್ಟು ಎತ್ತಂದಿಲ್ಲ ಹಂಗೂ ಮಾಡಿಕೊಂಡು ಇವ್ರು ಮಾಡ್ತೀವಿ. ಇಲ್ಲ ಅಂದರೆ ಈಗ ನೋಡು, ರಂಗಭೂಮಿನಲ್ಲಿ ನಾವು ನಾಟಕ ಡಾಕ್ಯುಮೆಂಟ್ ಮಾಡಿಬಿಡ್ತೀವಿ. ಈ ಥರದ್ದು ಎಷ್ಟೋ ಥಿಯೇಟ್ರದ್ದು ಡಿಸೈನ್ ಕೆಲಸಗಳನ್ನ ನಾವಿನ್ನೂ ಒಂದು ಸ್ವಲ್ಪ ಮಟ್ಟಿಗಾದರೂ ಡಾಕ್ಯುಮೆಂಟ್ ಮಾಡೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಅನಿಸ್ತಾರೆ. ಯಾಕಂದರೆ ನೋಡಿದ್ವಿ ಇಲ್ಲೆಲ್ಲ. ಆದರೆ ಅವ್ನು ಮಾಡೋ ಎಷ್ಟೊಂದು ಕೆಲಸದನ್ನ ಅದಿನ್ನೂ ಹಿಡಿಬೇಕು. ಅದಕ್ಕೆ ಗೊತ್ತಿಲ್ಲ ಅದನ್ನು ಇದು ಮಾಡಬೇಕು ಅಂತ. ಬಟ್ ಅದು ನೋಡಿದ್ರೆ ನನಗೆ ಅನ್ನಿಸ್ತು ನಾಟಕ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗೇ ಇದೆ. ಬಟ್ ಅವ್ನ ವ್ಯಾಪ್ತಿ ಇದೆಯಲ್ಲ, ಅವ್ನು ಮಾಡೋ ಕೆಲಸದ ವ್ಯಾಪ್ತಿ ಇದೆಯಲ್ಲ, ಅವನು ಬಿಡ್ಕೊಳ್ಳೋ ಅಂತ ಶುರು ಮಾಡ್ತಿರಲ್ಲ, ಎಷ್ಟು ಇದೆ ಅದನ್ನ ಇನ್ನೂ ತರಬೇಕಾಗಿತ್ತು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್. Thank you.